ಒಳಗಡೆ. Jalan tu. Kasih. Ada sini ada ini ada kantor. Itu kantor itu. Kantor ada ni aku kasih aku. Saya perlu pergi kantor ni. Tak. Ni. Cepat aktor kalian ni ni. Lagi boleh pakai rota. Ini ni antum mau itu yang jelas itu. Coba. Ini betul. Ini. Apa masalah? Last time one glass आगा. Gathering में सोने गई. और gathering one glass होगा.
ತುಪ್ಪ ಕಾಸಿದ್ದೇನೆ ಇದೆ ಬಿಡ್ತಾರೆ ಕಾಸಲ್ಲ ले हाँ फोटो आप क्लियर हो गए ಇಲ್ಲ ಸನಿ ಆತ ಆಡೋದಿಲ್ಲ ಸನ್ಯಾಗಿ ಬ್ಯಾಗ್ ಕೊಟ್ಟು ಇದು ಆ ಚೀರೆ ತೆಗಿದ್ಯಾ ತೆಗಿ ನಾನು ಸ್ವಲ್ಪ अब आते समय करे आरती का समय आए नहीं बड़ा कम हो गया ಒಂದು ಇಟ್ಕೊಂಡು ನಾವು ಸರಿ ಸರಿ ಪೂಜಾ ಮಾಡೋದು ಹಾಂ ನಾಲ್ಕು ಮ್ಯಾಕ್ ಒಂದು ಹಿಡಿದು ಹೋಗ್ರಿ
ನಾನು ತೊಗೊಂಡ್ರೆ ನೋಡ್ರಿ ತೆಗೆದು ಹೋಗೋಣ. ಇದರಿಂದ ಇದೆ ಸರ್. ಹಾಂ ಔಷಧ ಮಾಡಬೇಕು. ಔಷಧ ಮಾಡಿ ಅಕ್ಕಿ ತಗೊಂಡು ಅಕ್ಕಿ ತಗೊಂಡು ಹಾಂ गाड़ी हवा है ना गाड़ी गाड़ी लगा हुआ है। ಹಾಂ ಹೇಳು हाँ तो टाइम पड़ा किला करे हाँ चलो ये आठ तोड़ इन्होंने तोड़ ना इन्होंने तोड़ गया था इन्होंने टाइम कट करता टाइम पूजा में स्टार्ट कर ಸ್ವಲ್ಪ ಅಕ್ಕಿ ಕೊಡು ಬಟ್ಟೆ ಅಕ್ಕಿ 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 ತಂದಿದ್ದು ಇರು ಕಲರ್ ಕಟ್ ಮಾಡ್ಕೊಂತೀವಿ. ಲಾಸ್ಟ್ ಇಲ್ಲ ಹಾಕ್ತಾರೆ ಸಾರು. ಇನ್ನೊಂದು ಹತ್ತೆ ಇನ್ನ ಇಲ್ಲೇ ಬಾಗಿಲಿಗೆ ಅಷ್ಟೇ ದರ್ಜನ ಮಾಡ್ತಾರ. ಈ ಕಡೆ ಬರಸತಿ ಹೋಗ್ತೀನಿ ಆ ಕಿಟಕಿ ತೆರಿ, ಆ ಕಿಟಕಿ ತೆರಿ.
ಹೋಗಲ್ಲ 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 ಸಣ್ಣ ಮಾಡಬ್ರ ಸಣ್ಣ ಆಗಲಿಕ್ಕೆ ಸಣ್ಣ ಆಗಲ್ಲ ಸಣ್ಣ ನನಗೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಅಷ್ಟು ಉಂಟು. ಯಾರು ಸಣ್ಣ ಮಾಡಬ್ರ ಏಟ್ ಹಿಂದಕ್ಕೆ ಬರಲ್ಲ ಮಗ ಅದು ಹಿಂದಕ್ಕೆ ಹೋಗಲ್ಲ ಈ ಕಿಟಕಿ ತೆಗೆದು ಬರ್ಲಾಗ ಹಳಿ ಏನು ಗಾಳಿ ರೀ ತಂಗಿ ಮಾಡಿದ್ದು ಹಚ್ಚಿ ಬರ್ತದೆ ಗಾಳಿ ಮತ್ತೆ ಇದೇ ಹಚ್ಚಿ ಬರ್ತಾವೆ ಇದು ಸಣ್ಣ ಹೇಳತ್ತ ನೋಡಿ ಇಷ್ಟ ಆಗ್ತಾ ನೀನೇ ಬೇಕಂತ ಬಂದ್ ಮಾಡಿದ್ದು ಅದೇ ನಾನು ವಿಡಿಯೋ ಚಲೋ ಹಿಂದೂ ಅದು ಈ ಕಡೆ ಮರಿ ಮೇಲೆ ಮಾಡೋದು ಹಿಂಗೆ ಈ ಕಡೆ ಸೈಡಿಗೆ ಮಾಡಿದ್ರೆ ಅದೇ ಗಾಳಿ ಬರ್ತದೆ ಹಾಂ ಆ ವಿಡಿಯೋದಾಗ ಕಾಲಾರ ಹಾಂ ಏನು ಮಗ ಇದು ಆಮೇಲೆ ಹಸು. ಸುಮ್ ಸಣ್ಣ ಬರೋದು ಗಾಳಿ ಆ ಕಡೆ ಇದು ಮಾಡಿಲ್ಲ ಇದು ಬಂದ್ ಮಾಡಿಲ್ಲ ನಡೀತದೆ ಕಿಟಕಿಗಳು ತೆರೀರಿ ಅಡ್ಡು ಏ ಇದು ಇಲ್ಲ ಮಗ ಸಾಕಿ ಇಟ್ಟೇನು ಬಿತ್ತಿ ಗಿರಿ 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 ಸಿಂಗಲ್ ಅವಾಗ ನೋಡಿದ ಮಕ್ಕಳು ಇವ ಹೊರಗಡೆ ಚಂದ ಬರೋದು ಸುಮ್ ಗಿಡದಾಗ ಏನು ಬೇಕು ಬಟ್ಲದ ನಾನು ತೀರ್ಪು ನೋಡ್ರಿ ಹಾಂ ಅಲ್ಲೇ ಸರಿ ಇರ್ತೀನಿ ಹಡಲಿದ್ದು ಹಡಲದ ಇದು ಅಚ್ಚ ಹಾಕಿಲ್ಲ ಅಂತ ಪ್ಲೇಟ್ ತೋರಿ ಅದರ ತೋರಿ ನಾಲ್ಕು ರೂಪಾಯಿ ನೀರು ಇಷ್ಟು ಮಂದಿ ಒಮ್ಮೆ ತೆಗೆದಿರೋದ್ರಲ್ಲ ಹಾಂ ಹಾಂ ತೋರಿ ತೋರಿ ಪ್ಲೇಟ್ದ ಇಷ್ಟು ಮಂದಿ ಒಮ್ಮೆ ತೆಗೆದಿರೋ ಪೆಟ್ರೋಲ್ ಎಕಡೆ ಬಿಡಿಸು ಈ ಬೇಕಾದಂದ್ರೆ ಬಟ್ಲಿನ ಮೇಲೆ ಅದು ಬಂದಿದ್ದು ಬೇಡ ಅವನು ಹಾಂ ಅಂತಾರೆ ಬರ್ರಿ ಕುತ್ಕೊಳಕ್ ಹಾಕು ಹಾಂ ದೊಡ್ಡದು ಹಿಂಗೆ ಮಾಡ್ಕೊಂಡ್ರಿ ಅವನಿಗೆ ಅವ್ನಿಗೆ ಹೇಳ್ರಿ ಎಲ್ಲ ಜನ. ಹಾಂ ಗಾಡಿ ಗೊತ್ತವ್ರಿ ಇಲ್ಲಿ ಮ್ಯಾಗ ಹಿಂಗೆ ಕಳಿಸ್ಬೇಡಿ ಹ್ಞೂ ಇಲ್ಲ ಸರ್ ಅವ್ರ ಕಡೆ ಬೆಳಗ್ಗೆ ಮ್ಯಾಗ ಕರ್ಣೇ ವಿಷ್ಣುಯಾಮದೇವ ಭದ್ರಂ ವಸ್ಯೇಮಾಕ್ಷವೀರಜತ್ರಾಸುರರಂಗೈ ದುಷ್ಟವಾಗಂ ಸ್ವಸ್ತು ನಿವೇದಹಾಯು ಶತ ಸಂವತ್ಸರ ದೀರ್ಘಮಹಾಯುಃ ಓಂ ಯೋ ವೈತ್ರಂ ಬ್ರಹ್ಮೋ ಇದಂ ತಸ್ಮೈ ಬ್ರಹ್ಮ ಚ ಬ್ರಹ್ಮೋಗ್ಯಮಸ್ತು ಸಕಲ ಸೌಭಾಗ್ಯಮಸ್ತು ಕುಲದೇವತಾ ಗ್ರಾಮದೇವತಾ ಅಷ್ಟದೇವತಾ ವರದಾ ಶಂಕರ ಸ್ವಾಮಿ ದೇವತಾ ಕೃಪಾ ಕಟಾಕ್ಷ ಆಶೀರ್ವಾದ ಸಂಪೂರ್ಣ ಶಿವಸಾಂಬಜಯ ನಮಃ ಪಾರ್ವತೇ ಪದೇ ಶಿವರ ರಮದೇವ ಶ್ರೀರಾಮಲಿಂಗೇಶ್ವರ ಮಹಾರಾಜ ಕೀ ಜಯ ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾರಾಜ ಕೀ ಜಯ ವೀರಭದ್ರೇಶ್ವರ ಮಹಾರಾಜ ಕೀ ಜಯ ಕಾಶಿ ವಿಶ್ವನಾಥ ಮಹಾರಾಜ ಕೀ ಜಯ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾರಾಜ ಕೀ ಜಯ ಶ್ರೀ ವರದಾ ಶಂಕರ ಸ್ವಾಮಿ महाराज की जय अम्बा भवानी माता की जय महालक्ष्मी माता की जय जया मंगलम जय नमः पार्वते पते शिव हर हर महादेव हर ओं गुरुदेव महादेव गुरुदेव सदाशिवाय गुरुदैवात्परं नास्ति तस्मै श्री गुरुवे नमः गुरुवे सर्वलोकानां विदुदेव निर्विघ्नं कुरु मे देवो सर्वकारेषु सर्वदा गजाननं भूतगणादिसेवितं कपितजम्बफलसारभक्षितम् उमासुतं शोकविनाशकारणं नमामि विघ्नेश्वरपादपे नमः तुभ्यं वरदे कामरूपिणे ವಿಜ್ಞಾನವೈರ್ಯವಾದನು ಆಗ ಷಣ್ಮುಖನು ಅಗಸ್ತ್ಯನಿಗೆ ಹೇಳುತ್ತಾನೆ ಶಿವನು ಮಾಯವಾದ ಮೇಲೆ ವಿಷ್ಣು ವಿಧಿವಕ್ತವಾಗಿ ಶ್ರೀ ವರದಾಶಂಕರ ವ್ರತವನ್ನು ಮಾಡಿದನು ವ್ರತವು ಪೂರ್ತಿಯಾದ ಮೇಲೆ ಶ್ರೀ ವರದಾಶಂಕರ ಕಥೆಯನ್ನಾರು ಹೇಳಬೇಕೆಂದು ವಿಷ್ಣು ಚಿಂತಿಸಲಾಗಿ ಅವನ ನಾಭಿ ಕಮಲದಿಂದ ಹುಟ್ಟಿದ ಬ್ರಹ್ಮನೇ ಬಂದು ಅವನ ಮುಂದೆ ನಿಂತು 4 ದಿಕ್ಕನ್ನು ನುಡಲಾಗಿ ಅವನಿಗೆ 4 ಮುಖಗಳಾದವು ಆ 4 ಮುಖಗಳಿಂದ 4 ವೇದಗಳು ಹುಟ್ಟಿದವು ಆ ವೇದಜ್ಞಾನದಿಂದಲೇ ಬ್ರಹ್ಮನು ಶ್ರೀ ವರದಾಶಂಕರನ ಕಥೆಯನ್ನು ಹೇಳಿ ವಿಷ್ಣುವನ್ನು ಸಂತೋಷಪಡಿಸಿದನು ಕಥೆಯ ಮುಗಿದೊಡನೆ ಶ್ರೀ ವರದಾಶಂಕರನ ನೈವೇದ್ಯವನ್ನು
ವಿಷ್ಣು ಎಲ್ಲರಿಗೆ ಹಂಚಿ ತಾನು ಸೇವಿಸಿ ಸಂತುಷ್ಟನಾದನು. ಆಮೇಲೆ ಪ್ರಸನ್ನನಾದ ವರದಾಶಂಕರನು ಅಂದದೇನೆಂದರೆ, ವಿಷ್ಣುವೇ, ನಿನ್ನ ಭಕ್ತಿ ವ್ರತಕ್ಕೆ ಸಂತುಷ್ಟನಾಗಿದ್ದೇನೆ, ವರವನ್ನು ಬೇಡು. ನೀನು ಮಾಡಿದಂತೆ ಜಗತ್ತಿನಲ್ಲಿ ಯಾರು ವ್ರತವನ್ನು ಮಾಡುವರೋ ಅವರ ಸಕಲ ಮನೋರಥನು ಪೂರ್ಣ ಮಾಡುವೇನು. ನಿನ್ನ ವ್ರತವು ಜಗತ್ತಿಗೆ ಆದರ್ಶವಾಗಲಿ. ಇದೋ ನಾನೀಗ ನಿನಗೆ ದುಷ್ಟ ದೈತ್ಯ ವಿನಾಶಕನಾಗಿ ಈ ಸುದರ್ಶನ ಚಕ್ರವನ್ನು ಕೊಡುತ್ತೇನೆ. ಇದರಿಂದ ನೀನು ದುಷ್ಟನ್ನು ಸಂಹಾರ ಮಾಡಿದನು. ಶ್ರೀಹರಿಗೆ ಸದಾಶಿವನು ಸುದರ್ಶನ ಚಕ್ರವನ್ನು ಕೊಟ್ಟನು. ಮತ್ತು ನೀನು ಸೃಷ್ಟಿಯನ್ನು ಸಂರಕ್ಷಕರಾಗು, ಬ್ರಹ್ಮನು ಸೃಷ್ಟಿಯನ್ನು ಮಾಡಲಿ ಎಂದು ಆಜ್ಞಾಪಿಸಿ ಶಂಕರನು ಮಾಯವಾದನು. ಆಗ ವಿಷ್ಣು ಶಿವನಿತ ಸುದರ್ಶನ ಚಕ್ರ ಪ್ರಭಾವದಿಂದ ಮಧು ಕೈಭಟನು ಸಂವರಿಸಿದನು. ಆ ರಕ್ಕಸರ ಮೇಧಸ್ಸು ಜಲದಲ್ಲಿ ಮಿಶ್ರವಾಗಿ ಮೇಧನೆಯ ಉತ್ಪತ್ತಿಗೆ ಮೊದಲಾಯಿತು. ಅವರ ಎಲುಬುಗಳು ಪರ್ವತಗಳಾದವು. ಇಂತಾಗಿ ಸೃಷ್ಟಿಯ ಕಾರ್ಯವು ಆರಂಭವಾಯಿತು. ಶ್ರೀ ವರದಾಶಂಕರನ ವರಪ್ರಸಾದದಿಂದ ವೈಕುಂಠ ಸಿಂಹಾಸನದಲ್ಲಿ ವಿರಾಜಮಾನಾದನು. ಇಂತೆಂದು ಷಣ್ಮುಖನು ಅಗಸ್ತ್ಯ ಶ್ರೀ ವರದಾಶಂಕರನ ಕಥೆಯನ್ನು ಹೇಳಿದನು. ಆದ್ದರಿಂದ ಅಗಸ್ತ್ಯ ಮುನಿಯೇ, ನೀನಾದರೂ ಆ ವರದಾಶಂಕರನ ವ್ರತವನ್ನು ಮಾಡಿ ಮುಕ್ತಿ ಭಾಗಿಯಾಗೆಂದು ಷಣ್ಮುಖನು ಹೇಳಿದ ವರದಾಶಂಕರನ ಕಥೆಯನ್ನು ಸೂತ ಪುರಾಣಿಕನು ಸೌನಕಾದಿ ಮುನಿಗಳಿಗೆ ಸುತಾಪಡಿಸಿದ ಭವಿಷ್ಯೋತ್ತರ ಪುರಾಣೋಕ್ತ ಶ್ರೀ ವರದಾಶಂಕರ ವೃತಾಮಯ ಮೇಲೆ ಪ್ರಥಮೋಧ್ಯಾಯ ಸಮರ್ಪಯಾಮಿ. ಶಿವಸಾಂಗಜಯ ಪಾರ್ವತೇ ಪದೇ ಶಿವ ಹರ ಹರ ಮಹಾದೇವ. ಶ್ರೀ ವರದಾಶಂಕರ ಸ್ವಾಮಿ ಮಹಾರಾಜ ಕಿ ಜಯ. ಶ್ರೀ ರಾಮಲಿಂಗೇಶ್ವರ ಮಹಾರಾಜ ಕಿ ಜಯ. हरः ओं नैवेद्यं षडसोपेतं नानाभक्ष्यसंतं ददीक्षोतो नैवेद्यं समर्पयामि. अदरन्ते विशेषार्घ्यं समर्पयामि. ओं ह्रीं शान्ति शान्ति शान्ति. ಶ್ರೀ ಗುರುಭ್ಯೋ ನಮಃ. ಶ್ರೀ ವರದಾಶಂಕರ ಕಥಾ 2ನೇ ಅಧ್ಯಾಯ ಪ್ರಾರಂಭ. ಸೂತ ಪುರಾಣಿಕನು ಸೌನಕರಿಗೆ ಹೇಳುತ್ತಾರೆ, ಸೌನಕರೇ, ಷಣ್ಮುಖನು ಹಿಂದೆ ಹೇಳಿದಂತೆ ಅಗಸ್ತ್ಯನಿಗೆ ಶ್ರೀ ವರದಾಶಂಕರ ವ್ರತದ ಮಹಿಮೆ ಕಥೆಯನ್ನು ಹೇಳಲಾಗಿ ಕೇಳಿ ಪರಮಾನಂದ ಭರಿತನಾದ ಅಗಸ್ತ್ಯನು ಷಣ್ಮುಖ ದೇವನೇ, ಶ್ರೀ ವರದಾಶಂಕರನ ವ್ರತಾಮಯವನ್ನು ಕೇಳಿ ಧನ್ಯನಾದೇನೋ, ಕೃತಾರ್ಥನಾದೇನೋ. ಆದರೂ ಇನ್ನೂ ಆ ಕಥೆ ತೃಪ್ತಿಯ ಸಾಲದಾಗಿದೆ. ಆದ್ದರಿಂದ ಮತ್ಯಾರು ಈ ವ್ರತವನ್ನು ಮಾಡಿ ಸಫಲ ಮನೋರಥರಾದರು. ಅಂತಹ ಪುಣ್ಯಾತ್ಮರ ಮತ್ತೊಂದು ಕಥೆಯನ್ನು ಹೇಳಿ ನನ್ನನ್ನು ಕೃತಾರ್ಥನಾಗಿ ಮಾಡಬೇಕೆಂದು ಬೇಡಿಕೊಂಡನು. ಆಗ ಷಣ್ಮುಖನು, ಅಗಸ್ತ್ಯನೇ, ನಿನ್ನ ಅಪೇಕ್ಷಂತೆ ಮತ್ತೊಂದು ಶ್ರೀ ವರದಾಶಂಕರ ಮಹಿಮೆ ಕಥೆಯನ್ನು ಹೇಳುತ್ತೇನೆ. ಮಕ್ಕಳಿಲ್ಲದವರು ಈ ವ್ರತವನ್ನು ಆಚರಿಸಿದಲ್ಲಿ ಅವರು ನಿಜವಾಗಿ ಮಕ್ಕಳನ್ನು ಪಡೆಯುವರು. ಈ ಬಗ್ಗೆ ಸೃಷ್ಟಿಕರ್ತನಾದ ಬ್ರಹ್ಮನ ಕಥೆ ಸಾಕ್ಷಿಯಾಗಿದೆ. ಮೊದಲೊಂದು ಸಮಯ ಸರ್ವೇಶ್ವರನಾದ ಶಂಕರನು ಬ್ರಹ್ಮನಿಗೆ ಸೃಷ್ಟಿಯನ್ನು ಮಾಡುವ ಅಧಿಕಾರವನ್ನು ಕೊಟ್ಟನು. ಆ ಪ್ರಕಾರ ಬ್ರಹ್ಮನು ಸೃಷ್ಟಿಯನ್ನು ಮಾಡಿದನು. ಆದರೆ ಸೃಷ್ಟಿಯು ಕಾರ್ಯವನಿಂದ ಸರಿಯಾಗಲಿಲ್ಲ. ಆಗ ಬ್ರಹ್ಮನು ಚಿಂತಾಕ್ರಾಂತನಾಗಿ ಷಣ್ಮುಖನು ವಿಷ್ಣುವನ್ನು ಸ್ತುತಿಸಲಾಗಿ, ಆಗ ವಿಷ್ಣು ಪ್ರಕಟನಾಗಿ ಸೃಷ್ಟಿ ಕರ್ಮಾಧಿರಾತನಾದ ಬ್ರಹ್ಮನೇ, ಈ ಮೊದಲು ನೀನು ಶ್ರೀ ವರದಾಶಂಕರನ ವ್ರತವನ್ನು ಮಾಡುತ್ತೇನೆಂದು ಸಂಕಲ್ಪಿಸಿ ಈವರೆಗೆ ಆ ವ್ರತವನ್ನು ಮಾಡಲಿಲ್ಲ. ಅಂತೆ ನಿನ್ನ ಸೃಷ್ಟಿ ಕಾರ್ಯ ಸರಿಯಾಗಿ ನಡೆಯಲಾಗಿದೆ. ಯಾವ ಶ್ರೀ ವರದಾಶಂಕರನ ಕೃಪಾ ಆಶೀರ್ವಾದದಿಂದ ನಾನು ವೈಕುಂಠದಲ್ಲಿ ವೈಭವಶಾಲಿಯಾಗಿರುವೆನೋ, ಯಾವ ವ್ರತ ಪ್ರಭಾವದಿಂದ ದೈತ್ಯರನ್ನು ಕೊಂದು ನಿಷ್ಕಂಠನಾಗಿರುವೇನೋ, ಆ ದೇವಾದಿದೇವನಾದ ಸಾಂಬ ಶಿವನ ಅನುಗ್ರಹವಿಲ್ಲದೆ ನೀನು ಮಾಡುತ್ತಿರುವ ಸೃಷ್ಟಿಯು ಕಾರ್ಯವು ಸರಿಯಾಗಿ ನಡೆಯಲಾರದು. ಆದ್ದರಿಂದ ನೀನು ಕೂಡಲೇ ಶ್ರೀ ವರದಾಶಂಕರ ವ್ರತವನ್ನು ಮಾಡು. ನಿನ್ನ ಸೃಷ್ಟಿಯು ಕಾರ್ಯವು ಸಫಲವಾಗುವುದೆಂದು ನುಡಿದನು. ಮುಂದೇನಾಗುವುದೆಂಬುದನ್ನು ಷಣ್ಮುಖನು ಅಗಸ್ತ್ಯನಿಗೆ ಹೇಳುತ್ತಾನೆ. ಅಗಸ್ತ್ಯನೇ, ವಿಷ್ಣು ಹೇಳಿದನ್ನು ಕೇಳಿ ಬ್ರಹ್ಮನು ವಿಧಿಪೂರ್ವಕವಾಗಿ ಭಾವ ವಿಮೋಚಕವಾದ ಭವಾನಿ ದವನ ವ್ರತವನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿದನು. ಆ ಕ್ಷಣವೇ ಭಗವಾನ್ ವರದಾಶಂಕರನು ಪ್ರಸನ್ನನಾಗಿ, ಬ್ರಹ್ಮನೇ, ನಿನ್ನ ವ್ರತಾನಿಷ್ಠೆಯಿಂದ ಸಂತುಷ್ಟನಾದೇನು, ನಿನಗಾವರಬೇಕು ಬೇಡೆಂದನು. ಆಗ ದೇವಾದಿದೇವನಾದ ವರದಾಶಂಕರನೇ, ನಾನು ಮಾಡುತ್ತಿರುವ ಸೃಷ್ಟಿಯು ಕಾರ್ಯ ಸರಿಯಾಗಿ ನಡೆಯುವಂತೆಯೂ ಭೂಲೋಕದಲ್ಲಿ ಯಾರು ನಿನ್ನ ವರದಾಶಂಕರನ ವ್ರತವನ್ನು ಮಾಡುತ್ತಾರೋ ಅವರ ಎಲ್ಲಾ ಮನೋರಥನು ಪೂರ್ಣವಾಗುವಂತೆ ವರ ಪ್ರದಾನ ಮಾಡೆಂದು ಬ್ರಹ್ಮನನ್ನು ಬೇಡಿಕೊಂಡನು. ಆಗ ಶಂಕರನು ಬ್ರಹ್ಮನೇ, ಆ ವ್ರತ ಪ್ರಭಾವದಿಂದ ನೀನು ಮಾಡುತ್ತಿರುವ ಸೃಷ್ಟಿಯು ಸ್ಥಿರವಾಗಿರುವುದು. ಲೋಕದಲ್ಲಿ ಯಾರು ಈ ವ್ರತವನ್ನು ಆಚರಿಸುವರೋ ಅವರಿಗೆ ಸಂತಸ, ಧನ ಧಾನ್ಯ, ಸಂಪತ್ತು ಸಮೃದ್ಧಿಯಾಗುವುದು. ಬಂಜೆಯಾದವಳು ಭಕ್ತಿಪೂರ್ವಕವಾಗಿ
ಈ ವ್ರತವನ್ನು ಮಾಡಿದಲ್ಲಿ ಅವಳು ಮಕ್ಕಳನ್ನು ಪಡೆಯುವಳು. ಗರ್ಭಸ್ರಾವದಿಂದ ಮಕ್ಕಳಾಗದ ಬಳಲುವ ನಾರಿಯರು ಸುಪುತ್ರನ್ನು ಪಡೆದು ಧನ್ಯರಾಗುವರು. ವಿದ್ಯಾರ್ಥಿಗಳು ಈ ವ್ರತವನ್ನು ಆಚರಿಸಿ ಸಫಲ ಮನೋರಥರಾಗುವರು, ವೀರರು ಜಯಶಾಲಿಗಳಾಗುವರು. ಒಟ್ಟಾರೆ ಈ ವ್ರತವು ಕಲ್ಪತರವಾಗಿರುವುದು. ಹೀಗೆ ಶಿವನು ಬ್ರಹ್ಮನಿಗೆ ವರ ಪ್ರದಾನ ಮಾಡಿ ಕಣ್ಮರೆಯಾದನೆಂದು ಷಣ್ಮುಖನು ಬ್ರಹ್ಮನಿಗೆ ಹೇಳಿ ಮತ್ತೊಂದು ಕಥೆಯನ್ನು ಹೇಳಲಾರಂಭಿಸಿದರು. ಷಣ್ಮುಖನು ಅಗಸ್ತ್ಯನಿಗೆ ಬೋಧಿಸಿದ ಮತ್ತೊಂದು ಕಥೆಯನ್ನು ಹೇಳುತ್ತೇನೆ ಕೇಳಿದೆಂದು ಸೂತ ಪುರಾಣಿಕನು ಸೌನಕಾದಿ ಋಷಿಗಳಿಗೆ ಹೇಳತೊಡಗಿದನು. ಸತ್ಕಥಾ ಶ್ರವಣ ಕಾಂಕ್ಷಿಗಳಾದ ಸೌನಕರೇ, ಪೂರ್ವ ಕಾಲದಲ್ಲಿ ವಿಶ್ವಾವಸು ಎಂಬುವನ ಮಗನಾದ ಕುಬೇರನನ್ನು ಲೋಕಾವಿಖ್ಯಾತನಾಗಿದನು. ಅವನು ತಪಸ್ಸಿನಿಂದ ಬ್ರಹ್ಮನು ಮೆಚ್ಚಿಸಿ ವರವನ್ನು ಬೇಡಿದನು. ಅವನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮನವನಿಗೆ ಮಹಾದೈಶ್ವರ್ಯಯುಕ್ತವಾದ ಲಂಕಾರಾಜವನ್ನು ಕೊಟ್ಟನು ಮತ್ತು ಪುಷ್ಪಕ ಎಂಬ ವಿಮಾನವನ್ನು ದಯಪಾಲಿಸಿದನು. ಹೀಗೆ ಬ್ರಹ್ಮನ ವರಪ್ರಸಾದದಿಂದ ನಾನಾ ವಿಧ ಸಂಪತ್ತನ್ನು ಪಡೆದು ಕುಬೇರನ ಭೋಗ ಭಾಗಿಗಳ ವೈಭವದಲ್ಲಿ ಕಾಲ ಕಳೆಯುತ್ತಿದ್ದನು. ಆ ಸಮಯದಲ್ಲಿ ಪಾತಾಳ ಲೋಕದಿಂದ ರಾವಣನ ಬಂಧುಗಳಾದ ಕೆಲವು ರಕ್ಕಸರು ಭೂಲೋಕಕ್ಕೆ ಬಂದು ಲಂಕಾ ನಗರದ ಒಡೆಯನಾದ ಕುಬೇರನ ಐಶ್ವರ್ಯ ನೋಡಿ ಬೆರಗಾಗಿ, ಅಯ್ಯೋ ನಮ್ಮ ರಾವಣನಿಗೆ ಈ ಐಶ್ವರ್ಯ ಬರಬಾರದೆ ಎಂದು ಅಸೂಯೆಪಟ್ಟು ರಾವಣ ಬಳಿಗೆ ಬಂದು ಹೀಗೆ ಹೇಳಿದ್ರು. ಓ ಬಂಧುವಾದ ರಾವಣನೇ, ಭೂಲೋಕದಲ್ಲಿ ಲಂಕಾ ನಗರದ ಅಧಿಪತಿಯಾದ ಕುಬೇರನ ಐಶ್ವರ್ಯಕ್ಕೆ ಎಣೆಯಿಲ್ಲ. ಅವನ ಮುಂದೆ ನಮ್ಮ ಬಹಳ ನಿರಾರ್ಥಕ ಬಲಶಾಲಿಗಳಾದ ನಾವು ದಾರಿದ್ರ್ಯದಲ್ಲಿ ಜೀವಿಸಬೇಕೆ? ಛೀ, ಈ ನಮ್ಮ ಹೀನ ಜೀವಿತಕ್ಕೆ ಧಿಕ್ಕಾರವಿರಲೆಂದು ನುಡಿಲಾಗಿ ರಾವಣನು ಬಂಧುಗಳೇ, ನೀವಾಡುವುದು ಯೋಗ್ಯವಾಗಿದೆ. ಆದರೆ ನಾವು ಪರರ ಸಂಪತ್ತನ್ನು ನೋಡಿ ಅಸೂಯೆಪಟ್ಟು ಆಸೆಗೊಳಗಾಗುವುದಕ್ಕಿಂತ ಅದಕ್ಕಿಂತಲೂ ಮಿಗಿಲಾದ ಸಂಪತ್ತನ್ನು ದೊರಕಿಸುವ ಅಪೇಕ್ಷೆಯುಳ್ಳವರಾಗಿ ಆ ಪ್ರಯತ್ನವನ್ನು ಮಾಡಬೇಕು. ಅಂತ ಮಹಾವೈಭವ ನಮಗೆ ದೊರೆಯಬೇಕಾದರೆ ನಾವು ಜಗದಾದಿ ದೇವನಾದ ಮಹಾದೇವನನ್ನು ಕುರಿತು ತಪಸ್ಸನ್ನಾಚರಿಸಬೇಕು. ಶಿವಾನುಗ್ರಹವಿಲ್ಲದೆ ಜಗತ್ತಿನಲ್ಲಿ ಯಾವನು ಸಂಪತ್ತಿನಿಂದ ಬಾಳಲಾರ. ಆದ್ದರಿಂದ ನಾನು ದೇವಾದಿದೇವನಾದ ಶಂಕರನು ತಪಸ್ಸಿನಿಂದ ಒಲಿಸಿ ಬೇಕಾದ ಸಂಪತ್ತನ್ನು ದೊರಕಿಸುವನೆಂದು ರಾವಣನು ತಪಸ್ಸಿಗೆ ಹೋದನು. ಅವನು ಎಲ್ಲಿ ತಪಸ್ಸು ಮಾಡಿದನೆಂಬುದನ್ನು ಷಣ್ಮುಖನು ಅಗಸ್ತ್ಯನಿಗೆ ಹೇಳುತ್ತಾನೆ. ರಾವಣನು ಗೋಕರ್ಣ ಮಹಾಕ್ಷೇತ್ರಕ್ಕೆ ಬಂದು ಉಗ್ರ ತಪಸ್ಸನ್ನು ಮಾಡಿದನು. ಆದರೂ ಶಿವನು ಕರುಣೆಯಾಗಲಿಲ್ಲ. ಆಗ ಅವನು ಭಕ್ತೋದ್ರೇಕದಿಂದ ಶ್ರೀ ಶಂಕರನಿಗೆ ತನ್ನ ಶಿರಗಳನ್ನು ಕಡಿದು ಕಮಲ ಪುಷ್ಪವಾಗಿ ಅರ್ಪಿಸಿದನು. ಅದನ್ನು ಕಂಡು ದೇವತೆಗಳು ನಡಗಿದ್ರು. 10 ಸಹಸ್ರ ವರ್ಷ ಪರ್ಯಂತ ತಪಸ್ಸು ಮಾಡಿದ್ರು. ಅವನು ತಪಸ್ಸು ಫಲಿಸಲಿಲ್ಲ. ಆ ಸಮಯದಲ್ಲಿ ದೇವರ್ಷಿ ನಾರಾದನು ಬಂದು ರಾವಣನನ್ನು ಕಂಡನು. ದೈತ್ಯರಾಜನಾದ ರಾವಣನು ನಿಂತರಾದ ಸತ್ಪುರುಷರ ದರ್ಶನ ದುರ್ಬಲು. ಮಹಾಮುನಿಗಳೇ, ನಾನಿಲ್ಲಿ ಬಹು ದಿವಸಗಳಿಂದ ಕೈಲಾಸನಾಥ ಕೃಪೆಗಾಗಿ ತಪಸ್ಸನ್ನಾಚರಿಸುತ್ತಿದ್ದೇನೆ. ಆದರೂ ಪರಶಿವನ ಅನುಗ್ರಹವು ನನಗಾಗಲಿಲ್ಲ. ಅವನ ಅನುಗ್ರಹಕ್ಕಾಗಿ ನಾನು ಮುಂದೇನು ಮಾಡಲಿ? ಮಾನವ ದಯೆ ಪಾತ್ರನಾಗುವುದಕ್ಕೆ ಮತ್ತೆ ಬೇರೆ ಯಾವುದಾದರೂ ಉಪಾಯ ಇರುವುದೇ? ನನಗೆ ಮಾರ್ಗದರ್ಶನ ಮಾಡೆಂದು ಬೇಡಿಕೊಂಡರು. ದೈತ್ಯಶ್ರೇಷ್ಠನಾದ ರಾವಣನೇ, ನಿನ್ನ ಮನೋರಥ ಸಿದ್ಧಿಗೆ ಬೇರೊಂದು ಮಾರ್ಗವಿದೆ. ಆ ಮಾರ್ಗದಿಂದ ನೀನು ಹೋದಲ್ಲಿ ನಿನ್ನ ಇಚ್ಛೆ ನೆರವೇರದು. ತಪಸ್ಸು ಹಾಗೂ ಯೋಗ ಮಾರ್ಗದಿಂದ ಶಿವಾನುಗ್ರಹವಾಗುವುದಕ್ಕೆ ಬಹುಕಾಲ ಬೇಕು. ನೀನು ಭಕ್ತಿಯಿಂದ ಶ್ರೀ ವರದಾಶಂಕರ ವ್ರತವನ್ನು ಆಚರಿಸಿದ ಕೂಡಲೇ ನಿನಗೆ ಶಿವಾನುಗ್ರಹವಾಗಿ ನಿನ್ನ ಇಷ್ಟ ನೆರವೇರದು. ಆದ್ದರಿಂದ ನೀನು ತಪಸ್ಸನ್ನು ಬಿಟ್ಟು ಶ್ರೀ ವರದಾಶಂಕರ ವ್ರತವನ್ನು ಮಾಡೆಂದು ಹೇಳಿದನು. ಆಗ ವರದಾಶಂಕರನ ವ್ರತವನ್ನು ಮಾಡೆಂದು ನಾರಾದನು ಹೇಳಲಾಗಿ ರಾವಣನು ಅಂದದ್ದು, ದೇವಮುನಿ ನಾರಾದರೆ ಶ್ರೀ ವರದಾಶಂಕರನ ವ್ರತವನ್ನು ಯಾವ ರೀತಿಯಾಗಿ ಮಾಡಬೇಕು, ಅದರ ನಿಯಮಗಳೆಂತೂ ಅದೆಲ್ಲವನ್ನು ಹೇಳಬೇಕೆಂದು ರಾವಣನು ಕೇಳಿಕೊಂಡನು. ಆಗ ನಾರಾದರು ರಾವಣೇಶ್ವರ ಆ ವ್ರತ ವಿಧಾನವನ್ನು ಸಾಂಬಶಿವನು ಮೊದಲೊಂದು ಸಮಯದಲ್ಲಿ ವಿಷ್ಣು ಬ್ರಹ್ಮರಿಗೆ ಈ ರೀತಿಯಾಗಿ ಹೇಳಿದ್ದಾನೆ. ಅಷ್ಟಾದಳ ಕಮಲವನ್ನು ಬರೆದು ಮಧ್ಯದಲ್ಲಿ ಬೆಳ್ಳಿಯ ಶ್ರೀ ವರದಾಶಂಕರ ಮೂರ್ತಿಯನ್ನು ಸ್ಥಾಪಿಸಿ ಆಹ್ವಾನಿಸಿ ಷೋಡೋಪಚಾರದಿಂದ ಪೂಜಿಸಬೇಕು. ಹಾಗೂ ಆ ಮೂರ್ತಿಯನ್ನು ಅಷ್ಟಾದಿಕ್ಕುಗಳಲ್ಲಿ ಅಷ್ಟದಿಕ್ಪಾಲಕರನ್ನು ಆಹ್ವಾನಿಸಿ ಪೂಜಿಸಬೇಕು. ಮತ್ತು ಉತ್ತರ ದಿಕ್ಕಿನಲ್ಲಿ ಸೋಮನನ್ನು, ದಕ್ಷಿಣದಲ್ಲಿ ಮಹಾವಿಷ್ಣು ಮೂರ್ತಿಯನ್ನು, ಲಕ್ಷ್ಮೀ ದೇವಿಯನ್ನು ಸ್ಥಾಪಿಸಿ ಪೂಜಿಸಬೇಕು. ಎಡಭಾಗದಲ್ಲಿ ಅಂಬಿಕೆಯನ್ನು, ಮುಂಭಾಗದಲ್ಲಿ ನಂದಿಯನ್ನು, ಜಯ ಎಂಬ ದೇವತೆಯನ್ನು ಸ್ಥಾಪಿಸಬೇಕು. ಈ ರೀತಿಯಾಗಿ ಶ್ರೀ ವರದಾಶಂಕರನು ವಿಧಿವತವಾಗಿ ಪೂಜಿಸಿ ಪೂಜೆ ಮುಗಿದ ಬಳಿಕ ಕಥಾ ಶ್ರಾವಣ ಮಾಡಬೇಕು. ಷಣ್ಮುಖನು ಅಗಸ್ತ್ಯನಿಗೆ ಹೇಳುತ್ತಾನೆ, ಕಲಾ ಸ್ತಂಭವನಾದ ಅಗಸ್ತ್ಯನೇ, ಈ ರೀತಿಯಾಗಿ ಶ್ರೀ ವರದಾಶಂಕರ ವ್ರತ ವಿಧಾನವನ್ನು ನಾರಾದನು ರಾವಣನಿಗೆ ಹೇಳಲಾಗಿ ರಾವಣನು ನಾರಾದರಿಗೆ ನಮಸ್ಕರಿಸಿ ತಾನು ಆ ಸಿದ್ಧಿದಾಯಕವಾದ ಆ ವ್ರತವನ್ನು ಬಹುಭಕ್ತಿಯಿಂದ ಮಾಡಿ ಸಾಂಬಶವನ್ನು ಒಲಿಸಿದನು. ರಾವಣನ ವ್ರತಕ್ಕೆ ಮೆಚ್ಚಿ ಶ್ರೀ ಶಂಕರನು ಪ್ರಸನ್ನನಾಗಿ ಅವನಿಗೆ ದಿವ್ಯ ವರವನ್ನು ದಯಪಾಲಿಸಿದನು.
ರಾವಣನು ಮಾನವರಿಂದಲದೆ ಇತರ ಯಾವ ಪ್ರಾಣಿಗಳಿಂದಲೂ ಸಾಯದಂತೆ ಯಕ್ಷ ರಾಕ್ಷಸ ಕುಲಕ್ಕೆ ಒಡೆಯನಾಗಿ ಬಾಳುವಂತೆ 10,000 ವರ್ಷ ಚಿರಂಜೀವಿಯಾಗಿರುವಂತೆ ವರ ಪ್ರದಾನ ಮಾಡಿದನು. ಅಂಥ ಅಮೋಘ ವರವನ್ನು ಪಡೆದು ರಾವಣನು ಆ ಸಂತೋಷದ ಸುದ್ದಿಯನ್ನು ತನ್ನ ತಾಯಿಯಾದ ಕೈಕಸಿಯ ಬಳಿಗೆ ಒಂದು ತಿಳಿಸಿದನು. ಆ ಬಳಿಕ ವರ ಪ್ರದಾನದಿಂದ ಗರ್ವಂಧನಾಗಿ ಭೂಲೋಕಕ್ಕೆ ಬಂದು ತನ್ನ ಸಕಲ ಸೈನ್ಯದೊಡನೆ ಕುಬೇರನ ಅಧಿಪತಿಗಳಾದ ಲಂಕಾ ನಗರವನ್ನು ಮುತ್ತಿ ಯುದ್ಧದಲ್ಲಿ ಕುಬೇರನ್ನು ಸೋಲಿಸಿ ಲಂಕಾ ರಾಜ್ಯದ ಸಿಂಹಾಸನ ಮಾಡಿ ಸಕಲ ವೈಭವದಿಂದ ಮೆರೆದನು. ಹೀಗೆಂದು ಷಣ್ಮುಖನು ಹೇಳಲಾಗಿ ಅದನ್ನು ಕೇಳಿ ಕುತೂಹಲಿಯಾದ ಅಗಸ್ತ್ಯನು ಪುನಃ ಶ್ರೀ ಷಣ್ಮುಖನಿಗೆ ಪ್ರಶ್ನೆ ಮಾಡುತ್ತಾನೆ. ಷಣ್ಮುಖ ಸ್ವಾಮಿಯೇ, ರಾವಣನು ಕುಬೇರನ್ನು ಜಯಿಸಿ ಲಂಕೆ ಅರಸನಾದ ಮೇಲೆ ಮುಂದಾದ ಕಥೆಯನ್ನು ವಿಸ್ತರಿಸಿ ಹೇಳಬೇಕೆಂದನು. ರಾಜ್ಯವನ್ನು ಕಳೆದುಕೊಂಡ ಕುಬೇರನು ದಿಕ್ಕಿಲ್ಲದವನಾಗಿ ಭೂಮಿಯನ್ನೆಲ್ಲ ಸುತ್ತಿದನು. ಅವನಿಗೆ ಎಲ್ಲಿಯೂ ಸುಖ ದೊರೆಯಲಿಲ್ಲ. ಆ ಬಳಿಕ ಕಂಗೆಟ್ಟು ಈ ರೀತಿಯಾಗಿ ಆಲೋಚಿಸಿದನು. ಯಾವ ಪುಣ್ಯ ಕರ್ಮ ಪರಿಪಾಕದಿಂದ ನನಗೆ ಒದಗಿದ ದುಃಖವು ದೂರ ಆಗುವುದು ಅದೇ ನನಗೆ ತಿಳಿಯದಾಗಿದೆ. ದರಿದ್ರನಾದವನು ಜಗತ್ತಿನಲ್ಲಿ ಯಾರು ಮಾತನಾಡಿಸಿದರೇನೋ ನಾನೀ ಸಮಯದಲ್ಲಿ ಶರಣಾಗತ ರಕ್ಷಕನಾದ ಶಿವನನ್ನು ಮೊರೆ ಹೊಕ್ಕಲಿ. ಆ ದಯಾಮಯನನ್ನು ನನ್ನನ್ನು ತಿರಸ್ಕರಿಸಲಾರನು. ಒಂದು ದಿನ ತಪಸ್ಸಿನಿಂದ ಶಿವನನ್ನು ಮೆಚ್ಚಿಸಿ ಲಂಕಾರಾಜಕ್ಕಿಂತಲೂ ಮಿಗಿಲಾದ ಸಾಮ್ರಾಜ್ಯವನ್ನು ಬೇಡುವೆನೆಂದು ನಿಶ್ಚಯಿಸಿದನು. ಅಗಸ್ತ್ಯನೇ ಆ ಪ್ರಕಾರವಾದ ನಿಶ್ಚಯದಿಂದ ಕುಬೇರನು ಕೈಲಾಸ ಪರ್ವತದ ಉಪವನ ಮಧ್ಯದಲ್ಲಿ ಬಹುಕಾಲದವರೆಗೆ ತಪಸ್ಸನ್ನು ಮಾಡಿದನು. ಆದರೂ ಅವನ ಮೇಲೆ ಶಿವಕೃಪೆಯಾಗದೆ ಚಿಂತಾಪರನಾದನು. ಹೀಗಿರುತ್ತಲೂ ಅವನ ಪುಣ್ಯ ಯೋಗದಿಂದ ಅವನಿದ್ದಲೆಗೆ ದದೀಚಿ ಎಂಬ ತಪಸ್ಸುತ್ತಮನು ಬಂದನು. ಅವನನ್ನು ಕಂಡು ಕುಬೇರನು ಉತ್ಸುಕತೆಯಿಂದ ಅವನ ಅತಿಥಿಯನ್ನು ಮಾಡಿ ವಂದಿಸಿ ಸ್ತುತಿಸಿ ಶಿವಭಕ್ತಿ ಶಿರೋಮಣಿಗಳಾದ ತಾವು ಎಲ್ಲಿಂದ ಬಂದಿರೆಂದು ಕೇಳಿದನು. ಯಾವ ಸ್ಥಳದಿಂದ ಬಂದಿರುವುದಾಯಿತು? ಕುಬೇರನೇ, ಲಂಕಾಧಿಪತಿಯಾದ ರಾವಣನು ವರದಾಶಂಕರ ವ್ರತವನ್ನು ನೆರವೇರಿಸುವುದಕ್ಕಾಗಿ ಕರೆ ಕಳಿಸಿದನು. ನಾನಲ್ಲಿಗೆ ಹೋಗಿ ಆ ವ್ರತವನ್ನು ಪೂರ್ಣ ಮಾಡಿ ನಾನೀ ಕೆಲಸಕ್ಕೆ ಬಂದು ನಿನ್ನಲ್ಲಿ ತಪಸ್ಸು ಮಾಡುತ್ತಿರುವುದನ್ನು ಕೇಳಿ ನಿನ್ನ ದರ್ಶನಾರ್ಥವಾಗಿ ಬಂದಿರುವೇನು. ನಿನ್ನಲ್ಲಿ ತಪಸ್ಸು ಮಾಡುತ್ತಿರುವ ಉದ್ದೇಶವೇನೆಂದು ಕೇಳಿದರು. ಕುಬೇರನು, ಮುನಿಸುರೋತ್ತಮನೇ, ನಿನ್ನ ದರ್ಶನದಿಂದ ಧನ್ಯನಾದೇನು. ಇಂದಿಗೆ ಪಾಪ ಪರಿಹಾರವಾಯಿತು, ತಪಸಿದ್ಧಿಯಾದಂತಾಯಿತು. ಸ್ವಾಮಿ, ನಾನು ನೀ ಮೊದಲು ಬ್ರಹ್ಮದೇವನಿಂದ ವರವನ್ನು ಪಡೆದು ಲಂಕಾರಾಜ್ಯದ ವೈಭವದಲ್ಲಿ ಕಾಲ ಕಳೆಯುತ್ತಿದ್ದೇನು. ನನ್ನ ಸಂಪತ್ತನ್ನು ನೋಡಿ ಸಹಿಸದೆ ಪಾತಾಳವಾಸಿಯಾದ ರಾವಣನು ನನ್ನನ್ನು ಯುದ್ಧದಲ್ಲಿ ಸೋಲಿಸಿ ನನ್ನ ಸಾಮ್ರಾಜ್ಯವನ್ನು ತನ್ನ ಸ್ವಾಧೀನಪಡಿಸಿಕೊಂಡು ನನ್ನನ್ನು ರಾಜಾಭೃಷ್ಣನಾಗಿ ಮಾಡಿದನು. ದಯಾಮಯನಾದ ದದೀಚಿಯೇ, ಅಂದಿನಿಂದ ನಾನು ನಿರ್ಗತಿನಾಗಿ ಅತ್ತಿತ್ತಲದ ಬೇಸತ್ತು ಈ ಕೈಲಾಸ ಪರ್ವತಕ್ಕೆ ಬಂದು ಶಿವನನ್ನು ಮೆಚ್ಚಿಸಿ ಲಂಕಾಶ್ರೀಗಿಂತ ಮೇಲಾದ ಸಂಪತ್ತನ್ನು ಪಡೆಯಬೇಕೆಂದು ಸಾಂಬ ಶಿವನನ್ನು ಕುರಿತು ತಪವನ್ನಾಚರಿಸಿದನು. ಆದರೂ ನನ್ನ ಮೇಲೆ ಆ ಶಿವನ ಕೃಪೆಯಾಗಲಿಲ್ಲ. ದದೀಚಿ ಮಹಾಮುನಿಯೇ, ಹೇಳು, ರಾವಣನು ಅಷ್ಟು ಬೇಗನೆ ಶಿವಕೃಪೆಗೆ ಪಾತ್ರನಾಗಿ ಐಶ್ವರ್ಯನ್ನು ಹೇಗೆ ಪಡೆದನು? ಅದಕ್ಕಾಗಿ ಅವನು ಏನು ಮಾಡಿದನೆಂಬುದನ್ನು ಹೇಳೆಂದನು. ಕುಬೇರನೇ, ರಾವಣನು ನಾರಾದರ ಉಪದೇಶದಂತೆ ಗೋಕರ್ಣ ಮಹಾಕ್ಷೇತ್ರದಲ್ಲಿ ಶ್ರೀ ವರದಾಶಂಕರ ವ್ರತವನ್ನು ಭಕ್ತಿಯಿಂದ ಆಚರಿಸಿ ಶಿವನನ್ನು ಮೆಚ್ಚಿಸಿ ತಾನು ಆ ಲೋಕದಲ್ಲಿ ಅಜಿಂಕ್ಯನಾಗಿರುವಂತೆ ವರವನ್ನು ಪಡೆದನಲ್ಲದೆ ಸಾಮ್ರಾಜ್ಯಕ್ಕೆ ದೊರೆಯನಾದನು. ಅಂದಿನಿಂದ ಅವನು ತಿಂಗಳಿಗೊಮ್ಮೆ ಶ್ರೀ ವರದಾಶಂಕರನ ವ್ರತವನ್ನು ಆಚರಿಸುತ್ತೇನೆಂದು ದದೀಚಿಯು ಕುಬೇರನಿಗೆ ಹೇಳುತ್ತಾ ನೀನು ಆ ವ್ರತವನ್ನು ಮಾಡಿ ಭಾಗ್ಯಶಾಲಿಯಾಗೆಂದು ಉಪದೇಶಿಸಿದನು. ಅಗಸ್ತ್ಯರೇ, ಈ ಪ್ರಕಾರವಾಗಿ ದದೀಚಿಯು ಕುಬೇರನಿಗೆ ವರದಾಶಂಕರ ವ್ರತವನ್ನು ಆಚರಿಸಲೆಂದು